ದಿನ ಇದೆಯಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತ ದಿನ. ಇವತ್ತಿಗೂ 6 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿರುವಂತ ದಿನ. ಅವರು ಅಧ್ಯಕ್ಷರಾದಾಗ ಸಂಕಷ್ಟದ ಕರೋನಾ ಇತ್ತು. ಆ ಕರೋನಾ ಕಾಲದಲ್ಲಿ ಒಬ್ಬ ಕರೋನಾ ವಾರಿಯರ್ ಆಗಿ ಕೆಲಸ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಹೈಯೆಸ್ಟ್ ಡಿಜಿಟಲ್ ಮೆಂಬರ್ಶಿಪ್ನ ಮಾಡಿ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ PCM 40% ಅಭಿಯಾನಗಳನ್ನ ಮಾಡಿ ಯುವ ಜನರ ಉದ್ಯೋಗಕ್ಕಾಗಿ ಹೋರಾಟ ಮಾಡಿ ರೈತರ ಪರವಾಗಿ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಟಿಕೆಟ್ ಹಂಚಕ್ಕೂ ಮುನ್ನನೇ 135 ಶಾಸಕರು ಗೆದ್ದು ಬರ್ತಾರಂತ ಭವಿಷ್ಯ ನೋಡಿದು ಅವರ ಸಂಘಟನೆ ಚಾತುರ್ಯದಿಂದ ಅವತ್ತು ರಿಸಲ್ಟ್ ಬಂದಿನಾನು ಕೂಡ ಅಷ್ಟೇ ಸಂಖ್ಯೆಯ ಶಾಸಕರು ವಿಧಾನಸೌಧದ ಮೆಟ್ಲಕ್ಕೆ ಇರಿಸುವಂಥ ಕೆಲಸ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿ ವಿಜಯ ಕಂಡಂಥ ಕಾಂಗ್ರೆಸ್ ಇವತ್ತು 6 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಇದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ಯೋಗಕ್ಕೆ ಯುವಕರನ್ನ ರಾಜಕಾರಣದ ಮುನ್ನಡೆಗೆ ಪಕ್ಷಕ್ಕೆ ಹೊಸ ಚೈತನ್ಯ ಮತ್ತು ಶಕ್ತಿ ತುಂಬುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ನಾವಿವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ 6 ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ಈ ದಿನವನ್ನು ಮಾರ್ಕ್ ಮಾಡಲು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದ 266 ಬೂತ್ಗಳಲ್ಲಿ ಬೇಲೆಗಳನ್ನ ನೇಮಿಸಿ ಮುಂಬರುವ SIR ಅಲ್ಲಿ ಮತದಾರರ ಹಕ್ಕನ್ನು ಉಳಿಸುವಂತ ಕೆಲಸನ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬರು 6 ವರ್ಷ ಆಗಿದೆ ಅಧ್ಯಕ್ಷರನ್ನ ಆಗಿ. ಅದಕ್ಕೆ ನಾವು ಇವತ್ತು ಸಂಭ್ರಮವನ್ನು ಇಲ್ಲಿ ಕೇಶವಪುರ ಸರ್ಕಲ್ ಅಲ್ಲಿ ಹುಬ್ಳಿ ಒಳಗೆ ಇಟ್ಕೊಂಡಿದ್ದೀವಿ. 6 ವರ್ಷದಲ್ಲಿ ಅವರು ಪಕ್ಷವನ್ನು ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತರನ್ನು ಎತ್ತಿ ಹಿಡಿಯುವುದು ಕೆಲಸ ಅವರು ಮಾಡಿದ್ದಾರೆ. ಆ ಒಂದು ಬೂತ್ ಮಟ್ಟಕ್ಕೆ ಪಕ್ಷವನ್ನು ಕಟ್ಟಿದ್ದು ಹಾಗೂ ಕೊರೋನಾ ಟೈಮಲ್ಲಿ ಕೋವಿಡ್ ವಾರಿಯರ್ಸ್ ಅಂತ ಹೇಳಿ ನಮ್ಮನ್ನು ಮಾಡಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮನೆ ಮನೆಗೆ ಕಳಿಸಿ ಆರೋಗ್ಯ ಹಸ್ತ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಈ ಪಕ್ಷಕ್ಕೆ ಅಧಿಕಾರ ಒಳಗೆ ತಗೊಂಡು ಬಂದು 140 ಶಾಸಕರು ಗೆಲ್ಸ್ಕೊಂಡು ತಗೊಂಡು ಬಂದದ್ದು ನಾಯಕ ಡಿ ಕೆ ಶಿವಕುಮಾರ್ ಅವರು. ಅದೇ ನಮ್ದು ಎಲ್ಲ ಕಾರ್ಯಕರ್ತರದ್ದು ಹಾಗೂ ಎಲ್ಲ ಮುಖಂಡರು ಎಲ್ಲ ಯುವಕರದ್ದು ಒಂದೇ ಬೇಡಿಕೆ, ಬರೋ ಟೈಮಲ್ಲಿ ಇದೇ ಸರ್ಕಾರ ಒಳಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ದೆಲ್ಲ ಬೇಡಿಕೆ ಇದೆ. ಹೈಕಮಾಂಡ್ ಮ್ಯಾಗ ನಮಗೆಲ್ಲ ವಿಶ್ವಾಸ ಇದೆ. ಬರೋ ಟೈಮಲ್ಲಿ ನಮಗೆ ಯುಗಾದಿ ಒಳಗೆ ಒಂದು ಸಿಹಿ ಸುದ್ದಿ ಸಿಗತ್ತೆ ಅಂತೇಳಿ ನಮಗೆ ಆಶ್ವಾಸನೆ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ